ಗೌರಿಬಿದನೂರಿನಲ್ಲಿ ಚೈನ್ ಸ್ನಾಚರ್ಗಳ ಹಾವಳಿ ಹೆಚ್ಚಾಗಿದೆ. ಗೌರಿಬಿದನೂರು ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ಇಬ್ಬರು ಅಂತಾರಾಜ್ಯ ಸರಗಳ್ಳರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 4,94,700 ರೂಪಾಯಿ ಬೆಲೆ ಬಾಳುವಂತ ಚಿನ್ನಾಭರಣಗಳನ್ನ ಜಪ್ತಿ ಮಾಡಲಾಗಿದೆ. ಗೌರಿಬಿದನೂರು ನಗರ ಠಾಣೆ ಪೊಲೀಸರು ನಡೆಸಿದಂತ ಕಾರ್ಯಾಚರಣೆ ವೇಳೆ ಸಿಕ್ಕಿಬಿದ್ದಿದ್ದಂಥದ್ದು. ಕಾರ್ಯಾಚರಣೆಯಲ್ಲಿ ಇಬ್ಬರು ಅಂತಾರಾಜ್ಯ ಸರಗಳ್ಳರನ್ನ ಬಂಧಿಸಲಾಗಿದೆ. 4,94,700 ರೂಪಾಯಿ ಬೆಲೆ ಬಾಳುವಂತ ಆಭರಣಗಳು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು 65 ಗ್ರಾಂ 225 ಮಿಲಿ ತೂಕದ 2 ಚಿನ್ನದ ಮಾಂಗಲ್ಯ ಸರಗಳು ಹಾಗೇನೆ 2 ದ್ವಿಚಕ್ರ ವಾಹನಗಳನ್ನ ಕೂಡ ವಶಪಡಿಸಿಕೊಂಡಿರ್ತಾರೆ. ಇದ್ರ ಜೊತೆಗೆ ಆಂಧ್ರ ಪ್ರದೇಶದ ಕೃಪಾರಾವ್ ಹಾಗೇನೆ ಮಲ್ಲೇಲ ಕುಕಾರೆಡ್ಡಿ ಬಂಧಿತ ಕಳ್ಳರು. ಗೌರಿಬಿದನೂರಿನ ಮಾದನಾಯಕನಹಳ್ಳಿ ಮಹಿಳೆಯ ಬಳಿ ಚಿನ್ನದ ಮಾಂಗಲ್ಯ ಸರವನ್ನ ಕಸ್ತು ಪರಾರಿಯಾಗಿರುತ್ತಾರೆ ಇವರು. ಇನ್ನು ಕಳ್ಳತನದ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿರ್ತಾರೆ ಗೌರಿಬಿದನೂರು ಪೊಲೀಸರು. ಜನವರಿ 27ರಂದು ಈ ಘಟನೆ ನಡೆದಿರುತ್ತೆ. ಅಂದ್ರೆ ಕಳ್ಳತನ ನಡೆದಿರುವಂತದ್ದು 27ನೇ ತಾರೀಕು ಜನವರಿ. ಇಬ್ಬರು ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಜೈಲು ಕಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಗೌರಿಬಿದನೂರಿನಲ್ಲಿ ಒಂದು ರೀತಿಯಾಗಿ ಚೈನ್ ಸ್ನಾಚರ್ಗಳ ಹಾವಳಿ ಹೆಚ್ಚಾಗಿ ಹೋಗಿತ್ತು. ಅದರಲ್ಲಿ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗೌರಿಬಿದನೂರಿನ ಪೊಲೀಸರು ಅಂತ ಹೇಳಬಹುದು. ಜನವರಿ 27ರಂದು ಆಭರಣಗಳನ್ನ ಕದ್ದು ಪರಾರಿಯಾಗಿರ್ತಾರೆ. ಅವರನ್ನ ಹುಡುಕುವಂತ ಪ್ರಯತ್ನದಲ್ಲಿ ಇದ್ದಂತ ಪೊಲೀಸರಿಗೆ ಈಗ ಸಿಕ್ಕಿಬಿದ್ದಿರುವಂತದ್ದು. ಇಬ್ಬರು ಅಂತಾರಾಜ್ಯ ಕಳ್ಳರು ನಗದು ಜೊತೆಗೆ ಬೈಕ್ ಜೊತೆಗೆ ಅವ್ರು ಕದ್ದಿದ್ದಂಥ ಆಭರಣಗಳೇನೇನಿದೆ ಎಲ್ಲವನ್ನೂ ಕೂಡ ತಮ್ಮ ವಶಕ್ಕೆ ತಗೊಂಡು ಅವರನ್ನ ಬಂಧಿಸಿದ್ದಾರೆ ಪೊಲೀಸರು. ಕಾರ್ಯಾಚರಣೆಯನ್ನ ನಡೆಸುತ್ತಲೇ ಇರ್ತಾರೆ ಈ ಘಟನೆಗಳು ಹೆಚ್ಚಾಗ್ತಾ ಹೋದಾಗಿಂದಲೂ ಕೂಡ. ಹಾಗಾಗಿ ಇಬ್ಬರನ್ನ ಈಗ ಎಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದಾರೆ ಪೊಲೀಸರು.